ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಸಿಬೇಳೆ ಬಾತ್ನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಏನೇನು ಬೇಕು ಅಂದರೆ ಈರುಳ್ಳಿ, ಟೊಮ್ಯಾಟೊ, ಬೇಳೆ, ಅಕ್ಕಿ, ತರಕಾರಿ, ಕಾಯಿ ತುರಿ, ಇಂಗು, ಕೊತ್ತಂಬರಿ, ಉಪ್ಪು, ಬಿಸಿಬೇಳೆ ಬಾತ್ ಪೌಡರು, ಕಡಲೆ ಬೀಜ, ಏಲಕ್ಕಿ, ಚಕ್ಕೆ, ಹೂವು, ಬ್ಯಾಡಗಿ ಮೆಣಸಿನ್ಕಾಯಿ, ಗೋಡಂಬಿ. ಫಸ್ಟು ಕುಕ್ಕರ್ಗೆ ಎಣ್ಣೆ ಹಾಕಬೇಕು. ನಾನಿಲ್ಲಿ 10 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಎಣ್ಣೆ ಕಾದ್ಮೇಲೆ ಚಕ್ಕೆ 3 ಪೀಸು, ಏಲಕ್ಕಿ 5 ಪೀಸು, ಆಮೇಲೆ ಸ್ಟಾರ್ ಹೂವು ಪೀಸಸ್ ಹಾಕಿದ್ದೀನಿ ನಾನು ಇಲ್ಲಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ, ಆಮೇಲೆ ಈರುಳ್ಳಿ ಹಾಕ್ತೀನಿ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ನೆಕ್ಸ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ 5 ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ ಕಡಲೆ ಬೀಜ ಹಾಕಬೇಕಾಗಿತ್ತು, ನಾನು ಅದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಈಗ ತರಕಾರಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಕಡಲೆ ಬೀಜ ಹಾಕ್ತೀನಿ. ನಾನಿಲ್ಲಿ ಕಡಲೆ ಬೀಜ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಹಾಕಬೇಕಾಗಿತ್ತು, ನಾನು ಮರ್ತೋಗ್ಬಿಟ್ಟೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು MTR ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ದೀನಿ. 1 ಪ್ಯಾಕೆಟ್, ನಾನು 2 ಪ್ಯಾಕೆಟು ಹಾಕ್ತೀನಿ ಇಲ್ಲಿ. ನಾನು ಇಲ್ಲಿ ಹಾಫ್ ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಮತ್ತು ನಾನು ಆರೆಂಜ್ ಕಲರ್ ಬೇಳೆನೂ ತೊಗೊಂಡಿದ್ದೀನಿ, ತೊಗರಿ ಬೇಳೆನೂ ತೊಗೊಂಡಿದ್ದೀನಿ. ಆರೆಂಜ್ ಕಲರ್ ಬೇಳೆನ ಮೈಸೂರು ಬೇಳೆ ಅಂತಾರೆ. ನಾನಿಲ್ಲಿ 2 ಬೇಳೆನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನನ್ನ ಅಕ್ಕಿ 1 ಬೇಳೆಯಷ್ಟು, 1 ಕಪ್ ಬೇಳೆ, 3/4 ಕಪ್ ಬೇಳೆಗೆ ನಾನು 2 ಕಪ್ ಅಕ್ಕಿ ಹಾಕಿದ್ದೀನಿ. ನಾವಿಲ್ಲಿ ನೀರು ಜಾಸ್ತಿನೇ ಹಾಕಬೇಕು. ನಾನಿಲ್ಲಿ 1 ಸ್ಪೂನ್ ಬೆಲ್ಲದ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಇಂಗು, ಕಾಯಿ ತುರಿ, ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ, 1 ಸ್ಪೂನಷ್ಟು. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 1 ಪ್ರೆಷರ್ ಕುಕ್ಕರ್ ಕೂಗಿಸ್ತೀನಿ. ನಾನಿಲ್ಲಿ 1 ಪ್ರೆಷರ್ ಕೂಗಿಸಿದ್ದೀನಿ. ನೆಕ್ಸ್ಟು ಇಲ್ಲಿ ಕುಕ್ಕರ್ ಆರಿದೆ ಅಂದ್ಕೊಂಡು ಓಪನ್ ಮಾಡಿ ಬಿಸಿಬೇಳೆ ಬಾತ್ ರೆಡಿ ಇರುತ್ತೆ. ಇದಕ್ಕೆ ಬೇಕಾದರೆ ಕಲರ್ ಹಾಕ್ಕೊತಾರೆ, ನಾನು ಕಲರ್ ಹಾಕಿಲ್ಲ. ಇದು ಲಿಕ್ವಿಡ್ ಟೈಪ್ ಇರಬೇಕು. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದು ನಾನು ಡೈರೆಕ್ಟು ಎಲ್ಲ ಒಂದೇ ಸತಿ ಇಟ್ಟು ಮಾಡಿರೋದಿದು. ಅಂದರೆ 2 ಟೈಪ್ ಇದೆ ಇದು ಬಿಸಿಬೇಳೆ ಬಾತು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ನೀವು ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.